ರಂಜಿತಣ್ಣ, ಯಾಕೆ? ಏನಾಯ್ತು? ಅಯ್ಯೋ ಅಜ್ಜಿ, ಆರ್ತಿ ಅತ್ತೆ ಮನೆ ಬಿಟ್ಟು ಹೋಗ್ತೀನಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ. ಅವಳಿಗೇನಾಯ್ತೆ? ಅವಳು ಇನ್ನೂ ಪೂರ್ತಿ ಹುಷಾರಾಗೇ ಇಲ್ಲ, ಹಾಗೆ ಹೊರಟು ನಿಂತಿದ್ದಾಳ? ನಂಗೆ ಗೊತ್ತಿಲ್ಲ, ಅವ್ರು ಯಾರ ಮಾತು ಕೇಳ್ತಾನೆ ಇಲ್ಲ. ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರ? ಸೂರ್ಯ, ನೀನೇನಾದ್ರೂ ಅಂದ್ಯಾ ಅವಳಿಗೆ? ನನ್ನ ಮೇಲೆ ಯಾಕಮ್ಮ ಗೋಬೆ ಕೌರ್ಸ್ಯಾ? ನಾನು ಅವ್ರ ಜೊತೆ ಮಾತಾಡಿಲ್ಲ. ಅರ್ಪಿತಾ ಏನಾದ್ರು ಅಂದಿರ್ಬೇಕು. ಅವಳು ಯಾರೇ ಏನಾದ್ರು ಅನ್ನಕ್ಕೆ, ಅರ್ಪಿತಾನು ಇದೇ ಮನೇಲಿ ಇರ್ತಾಳೆ, ಆರ್ತಿನೂ ಇದೇ ಮನೇಲಿ ಇರ್ತಾಳೆ. ಅದನ್ನ ನಾನು ಅವತ್ತೇ ಸ್ಪಷ್ಟವಾಗಿ ಹೇಳಿದ್ದೀನಿ. ಖಂಡಿತ ಅವಳೇನು ಅಂದಿರಲ್ಲ. ಹಾಗಾದ್ರೆ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ರಂಜಿತ್ ಅಣ್ಣಂಗೆ ಕೇಳಿದ್ದು. ಅವರೇ ಸರಿ ಆರ್ತಿ ಅತ್ತೆನ ತಡಿಯಕ್ಕೆ. ಯಾಕೆ? ನಾನಿಲ್ವಾ? ನಾನು ಅವಳನ್ನ ತಡಿತೀನಿ. ಮಾವ, ನೀವು ಒಂದು ಮಾತು ಹೇಳಿ, ಆರ್ತಿ ಅತ್ತೆ ಇಲ್ಲೇ ಉಳ್ಕೋತಾರೆ. ನನ್ನ ಮಾತು ಅವ್ರು ಕೇಳಬೇಕಲ್ಲ. ಮನೆಯನ್ನು ಮನೆಯಾಗಿಡೋ ಜವಾಬ್ದಾರಿ ಅವ್ರವರಿಗೆ ಬಿಟ್ಟಿದ್ದು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಆರ್ತಿನ ಕರೆದಿದ್ದು ನಾನೇ ಅವಳನ್ನ ತಡಿತೀನಿ. ಆರ್ತಿ, ಏನ್ ಮಾಡ್ತಿದ್ದೀಯಾ? ನೀನ್ ಪೂರ್ತಿ ಹುಷಾರಾಗೋರ್ಗು ಎಲ್ಲೂ ಹೋಗ್ಬಾರ್ದು ಅಂತ ನಾ ಹೇಳಿಲ್ಲ? ನೋಡು, ನಿನ್ ಕೈಲಿ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅಮ್ಮ ಪ್ಲೀಸ್, ನನ್ನ ಬಲವಂತ ಮಾಡಬೇಡಿ. ದೈಹಿಕವಾಗಿ ಹುಷಾರಾಗೋದಕ್ಕೆ ಮಾನಸಿಕವಾಗಿ ಹುಷಾರಾಗಿರ್ಬೇಕು. ಆದರೆ ನಾನಿಲ್ಲಿದ್ರೆ ಅದು ದಿನ ದಿನ ಹದಗೆಡುತ್ತೆ. ಯಾಕೆ ಬೇಡವಾದನ್ನೆಲ್ಲ ಮಾಡ್ತೀಯ ಆರ್ತಿ? ನಿನ್ನ ಆರೋಗ್ಯ ಅಷ್ಟೇ ನಿನ್ನ ಕಾಳಜಿ ಆಗಿರಬೇಕು. ಇಷ್ಟು ದಿನ ನೀವು ನನ್ನನ್ನು ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ. ಇನ್ನು ನಾನು ನಿಮಗೆ ತೊಂದರೆ ಕೊಡಲ್ಲ. ತೊಂದರೆನಾ? ನೀನು ನನ್ನ ಮಗನ ಪ್ರಾಣ ಕಾಪಾಡಿದ್ಯಾ ಆರ್ತಿ? ಅದ್ರ ಬದಲಾಗಿ ನಾವೇನು ಮಾಡೋದಕ್ಕೆ ಸಾಧ್ಯ ಹೇಳು? ಈಗ ನಿನಗಾಗಿರೋದು ನನ್ನ ಮಗನಿಗೆ ಆಗಿದ್ರೆ ಆಗ ನನಗೆಷ್ಟು ನೋವಿರ್ತಿತ್ತೋ ಈಗಲೂ ಅಷ್ಟೇ ನೋವಿದೆ ಆರ್ತಿ. ಅಜ್ಜಿ, ಮಾವನ ಪ್ರಾಣನೇ ಉಳಿಸಿದಾರೆ ಅತ್ತೆ, ಆದರೆ ಇವಾಗ ಬಂದಿರೋ ಕಂಟಕ? ಅತ್ತೆ, ಹೊರಟಿದ್ದೀರಾ ನೀವು? ಮಾವನ ಪ್ರಾಣಕ್ಕೆ ಕಂಟಕ ಇದೆ ಅಂತ ಜ್ಯೋತಿಷಿ ಹೇಳಿದ್ರು ಅಂತ ನೀವೇ ನಂಗೆ ಹೇಳಿದಿರಿ, ಮರ್ತು ಅಲ್ಲ, ಇವಾಗ ಬಂದಿದ್ದ ಕಂಟಕ ಸಾಲ್ವ್ ಆಯ್ತು ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಿ. ಸಾಲ್ವ್ ಆಗಿಲ್ಲ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತೀನಿ ಕೇಳಿ. ಒಂದು ಸರ್ತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವರು, ಅದರಲ್ಲೂ ಫೇಲ್ ಆಗಿರೋರು, ಇನ್ನೊಂದು ಸರ್ತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡಲ್ಲ ಅಂತ ಏನು ಗ್ಯಾರಂಟಿ? ಅದು ಹಿಂದಿನ ಸರ್ತಿ ಫೇಲ್ ಆಗಿರೋದ್ರಿಂದ ಈ ಸರ್ತಿ ತುಂಬ ಎಚ್ಚರಿಕೆ ವಹಿಸಿ ಕೊಲೆ ಪ್ಲ್ಯಾನ್ ಮಾಡ್ತಾರವರು. ಮತ್ತೆ ನೀವು ಸಾವಿತ್ರಿ ಥರ ಮಾವನ ಪ್ರಾಣ ಉಳಿಸಿದ್ರಿ, ಆಸ್ಪತ್ರೆಗೆ ಸೇರ್ಕೊಂಡ್ರಿ, ಆರೋಗ್ಯ ಹಾಳು ಮಾಡ್ಕೊಂಡ್ರಿ. ಯಾಕೆ? ಮತ್ತೆ ಮಾವ ಇದೇ ಪರಿಸ್ಥಿತಿ ಎದುರಿಸ್ಲಿ ಅಂತನಾ? ಅಲ್ಲತ್ತೆ, ಈ ಸರ್ತಿ ಕೊಲೆ ಪ್ರಯತ್ನ ಆದಾಗ ನೀವು ಅಡ್ಡ ಬಂದ್ರಿ, ಮಾವನ ಅದೃಷ್ಟ ಚೆನ್ನಾಗಿತ್ತು, ಮಾವ ಬಚಾವಾದ್ರು. ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಕೊಲೆ ಪ್ರಯತ್ನ ಆದಾಗ ಮಾವನ ಅದೃಷ್ಟ ಕೆಟ್ಟು ಬಿಡ್ತು ರಂಜಿತ್. ನೋಡಿದ್ರಾ? ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಹಿಂಸೆ ಆಗ್ತಿದೆ. ಆದರೆ ಆ ಜ್ಯೋತಿಷಿಗಳು ಹೇಳಿದ್ದಾರೆ ಅದು ಹಾಗೇ ಆಗುತ್ತೆ ಅಂತ. ಅದಕ್ಕೆ ಪರಿಹಾರ ಕೂಡ ಹೇಳಿದಾರೆ ಅತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?